ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಫಿಶ್ ಫ್ರೈ ಮಾಡ್ಕೊಳ್ಳೋಣ. ಫಿಶ್ನ ಚೆನ್ನಾಗಿ ತೊಳೆದಿದ್ದೀನಿ, ಉಪ್ಪು ಅರಿಶಿನ ಪುಡಿ ಹಾಕಿ ನೀರೆಲ್ಲ ತೆಗೆದು ಸೈಡ್ಗೆ ಇಟ್ಟಿದ್ದೀನಿ. ಇನ್ನೊಂದು ಬೌಲಲ್ಲಿ 2 ಸ್ಪೂನ್ ಕಾರ್ನ್ ಫ್ಲೋರು, 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನು ಅಕ್ಕಿ ಹಿಟ್ಟು, ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ಪೆಪ್ಪರ್ ಪೌಡರು, 1.5 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ನೋಡಿ, ರುಚಿಗೆ ತಕ್ಕಷ್ಟು. 1 ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ, ರೆಡ್ ಚಿಲ್ಲಿ ಪೌಡರು, ಅರಿಶಿನ ಪುಡಿ, ಟರ್ಮರಿಕ್ ಪೌಡ್ರು. ಈ ಮೂರು ಮಿಕ್ಸ್ ಮಾಡಿದ್ಮೇಲೆ ಇದರಲ್ಲಿ ಫಿಶ್ ಹಾಕಿಟ್ಬಿಡೋಣ. 2 ಕಡೆ ಪುಡಿ ಚೆನ್ನಾಗಿ ಮೆತ್ಕೊಳ್ಳೋ ಹಾಗೆ ಫಿಶ್ನ ಡೀಪ್ ಮಾಡಿ ಇಟ್ಬಿಡೋಣ. ಚೆನ್ನಾಗಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಬೇಕು. ಇದು ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಫಿಶ್ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಇದು ನಾನು ಇದನ್ನು ಡೀಪ್ ಫ್ರೈ ಮಾಡ್ತಾಯಿಲ್ಲ, ಶಾಲು ಫ್ರೈ ಮಾಡ್ತೀನಿ. ಎಣ್ಣೆ ಕಮ್ಮಿ ತಗೊಳುತ್ತೆ. ಈ ಥರ ಅಪ್ಲೈ ಮಾಡಿ ಪುಡಿ ನೆಟ್ಟಿದ್ರೆ ಈ ಥರ ನೆಂದಿದೆ ಚೆನ್ನಾಗಿ. ಅರ್ಧ ಗಂಟೆ ಆದಮೇಲೆ ಈ ಥರ ಆಗಿದೆ ನೋಡಿ. ತವ ಮೇಲೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ತವ ಮೇಲೇ ಒಂದು 15 ನಿಮಿಷ ಸಣ್ಣ ಉರಿಯಲ್ಲಿ ಬಿಟ್ಬಿಟ್ರೆ ಫ್ರೆಂಡ್ಸ್, ಒಂದು ಸೈಡಿಂದ ಒಂದು ಸೈಡ್ಗೆ 2 ಕಡೆನೂ 2 ಸೈಡಲ್ಲೂ ಫ್ರೈ ಮಾಡ್ಕೋಬೇಕು ನೋಡಿ. ನಾನು ಈ ಸದ್ಯಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಮೇಲೆ 1 ಸ್ಪೂನ್ ಎಣ್ಣೆ, 1-2 ಸ್ಪೂನ್ ಎಣ್ಣೆ ಹಾಕೋಣ. ಅಷ್ಟರಲ್ಲೇ ರೆಡಿ ಆಗುತ್ತೆ. ಡೀಪ್ ಫ್ರೈ ಬೇಕಾಗೇ ಇಲ್ಲ ಇದಕ್ಕೆ. ಎಣ್ಣೆನೂ ಕಮ್ಮಿ, ಮಸಾಲೆ ಪದಾರ್ಥನೂ ಕಮ್ಮಿ ಇದಕ್ಕೆ. ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಏನಿಲ್ಲ. ಟೇಸ್ಟು ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ. ಅಂದರೆ ಉರಿ ಕಮ್ಮಿ ಇದ್ದರೆ ಚೆನ್ನಾಗೇ ಫ್ರೈ ಆಗುತ್ತೆ ಫ್ರೆಂಡ್ಸ್. ತುಂಬ ಉರಿಟ್ರೆ ಬೇಗ ಸೀದೋಗ್ಬಿಡುತ್ತೆ, ಪುಡಿ ಆಗಿಬಿಡುತ್ತೆ. ಸಣ್ಣ ಉರಿಯಲ್ಲಿ 15 ನಿಮಿಷ ಇಟ್ಮೇಲೆ ಮತ್ತೆ ಇನ್ನೊಂದು ಸೈಡ್ ಸುಡೋಕ್ಕೆ ತಿರುಗಿ ಹಾಕ್ಕೊಳ್ತೀನಿ ನೋಡಿ. ಒಂದೇ ಸೈಡ್ 15 ನಿಮಿಷ ಆದಮೇಲೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಇದ್ರ ಮೇಲೆ. ಈಗ ತುಂಬ ಹೆಲ್ತ್ಗೊಳ್ಳೋದು ಫ್ರೆಂಡ್ಸ್ ಫಿಶ್ಶು ನೋಡಿ. ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈ ಕಡೆಯಿಂದ 15 ನಿಮಿಷ ಸಣ್ಣ ಉರಿಯಲ್ಲೇ ಬಿಡೋಣ ನೋಡಿ. ರೆಡಿ ಆಯಿತು. ಒಂದು ಕಡೆ ರೆಡಿಯಾಗಿದೆ, ಇನ್ನೊಂದು ಕಡೆ ಸಣ್ಣ ಉರಿಯಲ್ಲೇ ಬಿಡೋಣ. ಎಣ್ಣೆನೂ ಕಮ್ಮಿ ಹಾಕಿದ್ದೀನಲ್ವಾ, ಸಣ್ಣ ಉರಿಯಲ್ಲಿ ಬಿಟ್ಟರೆ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ. ಈ ತಿರುವಾಕೋವಾಗ ನೋಡಿಕೊಂಡು ತಿರುವಾಕಿ, ಪುಡಿ ಆಗದಿರೋ ಹಂಗೆ ನೋಡಿಕೊಂಡು ಹುಷಾರಾಗಿ ತಿರುವಾಕಬೇಕು ನೋಡಿ. 2 ಕಡೆನೂ ಚೆನ್ನಾಗಿ ಫ್ರೈ ಆಗಿದೆ. ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.